ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಬೆಳಗಾವಿ ಗಡಿ ವಿವಾದ. ಮಹಾರಾಷ್ಟ್ರ ಕರ್ನಾಟಕ ಗಡಿ ವಿವಾದದ ಕುರಿತು ಹೈ ಮೀಟಿಂಗ್ ಅಂತೆ. ಸಿಎಂ ದೇವೇಂದ್ರ ಫಡ್ನವೀಸ್ ನೇತೃತ್ವದಲ್ಲಿ ಮಹತ್ವದ ಚರ್ಚೆ ನಡೆಯಲಿದೆ. ಶರದ್ ಪವಾರ್, ಏಕನಾಥ್ ಶಿಂದೆ, ಗಡಿ ಉಸ್ತುವಾರಿ ಸಚಿವರು ಭಾಗಿಯಾಗಿದ್ದಾರೆ. ಸಭೆಗೆ 4 MES ಸದಸ್ಯರ ಭಾಗಿಗೂ ಸಹ ಅವಕಾಶ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ಮತ್ತೆ ಗಡಿ ವಿವಾದ ಮುನ್ನೆಲೆಗೆ ಬರ್ತಾ ಇದೆ. ವಿವಾದ ಯಾಕೆ ಆಗಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಆಲ್ರೆಡಿ ಡಿಸೈಡೆಡ್ ಅಲ್ವಾ ಇದು? ಮತ್ತೆ ಮಹಾರಾಷ್ಟ್ರ ಯಾಕೆ ಹಿಂಗೆ ಮಾಡ್ತಾ ಇದೆ ಗೊತ್ತಿಲ್ಲ. ಅಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ಇದೇ ರೀತಿಯಾಗಿ ಕರ್ನಾಟಕ ಪೊಲೀಸರು ಕಿರುಕುಳ ಕೊಡ್ತಾ ಇದ್ದಾರಂತೆ, MESನವರು ಆರೋಪ ಮಾಡ್ತಾ ಇದ್ದಾರಂತೆ. ಇನ್ನು ಕಿರುಕುಳ ಕೊಡದೆ ಇನ್ನೇನು ಮಾಡ್ತಾರೆ? ನೀವು ಪ್ರತಿ ವಾರ ಅಥವಾ ತಮಗೆ ಅನಿಸಿದ ಸಂದರ್ಭದಲ್ಲಿ ಬಂದು ಬೆಳಗಾವಿಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಭಂಗಗೊಳಿಸುವ ಪ್ರಯತ್ನವನ್ನು ಮಾಡಿದ್ರೆ, ಇಷ್ಟ ಬಂದಂಗೆ ತಾವು ಪ್ರತಿಭಟನೆಯನ್ನು ಮಾಡಿದ್ರೆ, ಕರ್ನಾಟಕ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕಿತಾಪತಿ ಕೆಲಸಗಳನ್ನು ಮಾಡಿದ್ರೆ ಇನ್ನೇನು ಪೊಲೀಸರು ಇನ್ನೇನು ಮಾಡಬೇಕು? ಕರೆದು ನಿಮಗೆ ಸನ್ಮಾನ ಮಾಡಬೇಕಾ? ಗಡಿ ವಿಚಾರದ ಕುರಿತು ಅಮಿತ್ ಶಾ ಅವರ ಭೇಟಿಗೂ ಸಹ ತೀರ್ಮಾನವನ್ನು ಮಾಡಿದಾರಂತೆ. ಈಗ ಮತ್ತೆ ಗೊಂದಲವನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನ ಅಷ್ಟೇ, ಬೇರೆ ಇನ್ನೇನೂ ಅಲ್ಲ. ಯಾಕೆಂದರೆ ಆಲ್ರೆಡಿ ತೀರ್ಮಾನ ಆಗಿರ್ತಕ್ಕಂಥ ವಿಚಾರವನ್ನು ಪದೇ ಪದೇ ಇವರು ಕೆಣಕನ್ನು ಕುತ್ಕೊಳ್ಳುವಂಥದ್ದು ಇದೆಯಲ್ಲ. ಮಹಾರಾಷ್ಟ್ರದಲ್ಲಿ ಇದೊಂದು ರಾಜಕೀಯ ಸರ್ಕಾಗಿ ಹೋಗ್ಬಿಟ್ಟಿದೆ. ರಾಜಕಾರಣ ಮಾಡೋಕ್ಕೆ ಇದೊಂದು ವಸ್ತು ಅಷ್ಟೇ ಅವರಿಗೆ, ಬೇರೆ ಇನ್ನೇನು ಅಲ್ಲ. ಅವ್ರಿಗೂ ಗೊತ್ತಿದೆ, ಸತ್ಯ ಅವ್ರಿಗೂ ಗೊತ್ತಿದೆ. ನಾವು ತಿಪ್ಪರ್ಲಾಗ ಹಾಕಿದ್ರು ಕೂಡ ಬೆಳಗಾವಿಯನ್ನು ಮಹಾರಾಷ್ಟ್ರ ತಗೊಳಕ್ಕಾಗೋದಿಲ್ಲ ಅನ್ನುವಂಥದ್ದು ಗೊತ್ತಿದೆ. ಆದರೂ ಸಹ ಪದೇ ಈ ರೀತಿಗೆ ಏನು ಇನ್ನೊಂದು ಪ್ರಯತ್ನ ಅಂತ, ಪ್ರಯತ್ನ ಅಲ್ಲ ಇದು, ಸುಮ್ಮನೆ ಒಂದು ಸಭೆ ಮಾಡ್ಕೋಬೇಕಷ್ಟೇ ಇವರೆಲ್ಲರೂ ಕುತ್ಕೊಂಡು. ಆಮೇಲೆ MESನವರ ಪುಂಡಾಟ ಅಷ್ಟೇ ಇದು. MESನವರ ದಬ್ಬಾಳಿಕೆ ಏನು ನಡೀತಾ ಇದೆ MESನವರಿಗೆ. ನೀವು ಬೆಳಗಾವಿ ಭಾಗದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡುವಂಥ ಒಂದು ಕಾರ್ಯ ಮಾಡ್ತೀರಿ. ಹಾಗಾಗಿ ಪೊಲೀಸರು ನಿಮಗೆ ಬುದ್ಧಿ ಕಲಿಸ್ತಾರೆ. ಅದನ್ನು ಬಿಟ್ಟು ಸುಮ್ಮನೆ ತಪ್ಪಗಿದ್ದಿದ್ರೆ ನಿಮ್ಮದು ರಾಜಕಾರಣ ಮಹಾರಾಷ್ಟ್ರಕ್ಕೆ ಸೀಮಿತ ಮಾಡ್ಕೋಬೇಕು. ಯಾಕೆ ನೀವು ಬೆಳಗಾವಿಯ ಗಡಿಯೊಳಗೆ ಬಂದು ಅಲ್ಲಿ ಒಂದಷ್ಟು ಗೊಂದಲಗಳನ್ನು ನಿರ್ಮಾಣ ಮಾಡುವಂಥ ಕಾರ್ಯವನ್ನು ಮಾಡ್ತೀರಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ದೇವೇಂದ್ರ ಫಡ್ನವೀಸ್ ಅವರೇನೋ ಸಭೆಯನ್ನು ಕರೆದಿದ್ದಾರಂತೆ, ಗೊತ್ತಿಲ್ಲ ಏನು ತೀರ್ಮಾನ ಆಗುತ್ತೆ, ಏನು ಚರ್ಚೆ ಆಗುತ್ತೆ ಅಂತ.